ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಗಿ ಸರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 6 ತಿಂಗಳಿಂದ ಹಿಡಿದು 2 ವರ್ಷದ ತನಕ ಎಲ್ಲ ಮಕ್ಳಿಗೂ ಕೊಡ್ಬೋದು. ನಾವು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು 2 kg ಅಷ್ಟು ರಾಗಿನ ತಗೊಂಡಿದ್ದೀನಿ. ರಾಗಿನ ಚೆನ್ನಾಗಿ ಒಂದು 4 ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸಿ ತಗೊಂಡಿದ್ದೀನಿ. ಮತ್ತು ರೆಡ್ ರೈಸ್, ಕೆಂಪಕ್ಕಿ ಅಂತ ಹೇಳ್ತಾರಲ್ವ, ಅದನ್ನು ಒಂದು ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಬಿಸಿಲಿಗೆ ಹಾಕಿ ಒಣಗಿಸಿ ತಗೊಂಡಿದ್ದೀನಿ. ಮತ್ತು ಯಾವುದೆಲ್ಲ ವಾಶ್ ಮಾಡಿ ಒಣಗಿಸಿ ತಗೊಳಕ್ಕಾಗುತ್ತೋ ಅದನ್ನೆಲ್ಲ ವಾಶ್ ಮಾಡಿ ತಗೊಂಡಿದ್ದೀನಿ ಬಿಸಿಲಿಗೆ ಹಾಕಿ. ಬೇರೆದೆಲ್ಲ ಅದೇ ಥರ ಈ ಕಾಳುಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ಹುರಿದು ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾದ ಅಳತೆ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನಾನು ರಾಗಿನ 2 kg ಅಷ್ಟು ತಗೊಂಡಿದ್ದೀನಿ. ಅಕ್ಕಿ ರೆಡ್ ರೈಸ್ 1/2 kg, ಗೋಧಿ 250 grams, ಜೋಳ 250 grams, ಕಡಲೆ ಬ್ಲ್ಯಾಕ್ ಚೆನ್ನ 100 grams, ಹೆಸರು ಕಾಳು 100 grams, ಕಡಲೆ ಬೀಜ ಶೇಂಗಾ ಬೀಜ 100 grams, ಮಸೂರ್ ದಾಲ್ 100 grams, ಕಡಲೆ ಬೇಳೆ 100 grams, ತೊಗರಿ ಬೇಳೆ 100 grams, ಉದ್ದಿನ ಬೇಳೆ 100 grams, ಹುರುಳಿಕಾಳು 50 grams, ಬಾದಾಮಿ 50 grams, ಪಂಪ್ಕಿನ್ ಸೀಡ್ಸ್ 50 grams, ಜೀರಿಗೆ 2 spoons, ಕಾಳುಮೆಣಸು 1 spoon, ಹಾಗೆ ಬ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜ ಅಂತಾರಲ್ವ ಅದು 50 grams. ಇಷ್ಟನ್ನು ತಗೊಂಡಿದ್ದೀನಿ. ಈಗ ಇದನ್ನು ಒಂದೊಂದಾಗಿಯೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನಿಧಾನಕ್ಕೆ ಒಂದೊಂದನ್ನೇ ಹುರ್ಕೊಳ್ಬೇಕು. ಇದು ರಾಗಿ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ದಿನ ಫುಲ್ ಟೈಮ್ ಬೇಕಾಗುತ್ತೆ. ರಾಗಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ವಾಶ್ ಮಾಡಬೇಕು, ಬಿಸಿಲಿಗೆ ಹಾಕಬೇಕು, ಆಮೇಲೆ ಇದನ್ನು ಹುರ್ಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ಒಂದು ದಿನ ಫುಲ್ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕು. ನನಗೆ ರಾಗಿ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಕಳಿಸ್ಕೊಟ್ಟಿದ್ರು, ಹಾಗಾಗಿ ನಾನು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ. ಅಕ್ಕಿ ಮಾತ್ರ ನಾನು ವಾಶ್ ಮಾಡಿ ಬಿಸಿಲಿಗೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬಾ ಟೈಮ್ ತಗೊಳ್ಳುತ್ತೆ. ಒಂದಿನ ಫುಲ್ ಟೈಮ್ ಬೇಕೇ ಬೇಕು. ನಿಧಾನಕ್ಕೆ ಪೇಷನ್ಸಿಂದ ಮಾಡ್ಕೊಳ್ಬೇಕು. ಮತ್ತು ಯಾವುದೇ ಕಾರಣಕ್ಕೂ ಸೀದೋಗೋಕ್ಕೆ ಬಿಡಬಾರ್ದು. ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸೀದೋಗೋಕ್ಕೆ ಬಿಡಬಾರ್ದು. ಅದು ಕಹಿ ಬಂದುಬಿಡುತ್ತೆ. ಆಗ ಮಕ್ಕಳು ಸರಿಯಾಗಿ ತಿನ್ನೋದಿಲ್ಲ. ಈಗ ನಿಧಾನಕ್ಕೆ ಕಡಿಮೆ ಫ್ಲೇಮ್ ಇಟ್ಕೊಂಡೇ ಒಂದೊಂದಾಗಿಯೇ ಹುರ್ಕೊಳ್ಬೇಕು. ನಾವು 6 ತಿಂಗಳು ಕೆಲವರೆಲ್ಲ 5 monthsಗೆಲ್ಲ ರಾಗಿ ಸರಿ ಕೊಡ್ತಾರೆ. ನಾನು ಕೊಟ್ಟೆ ನನ್ನ ಮಗಳಿಗೆ. ಆವಾಗ ಇದೇ ಥರ ಮೆಷರ್ಮೆಂಟಲ್ಲಿ, ಆದರೆ ಬೇಳೆ ಸ್ವಲ್ಪ ಕಡಿಮೆ ತಗೊಳ್ಬೇಕಾಗುತ್ತೆ. ರಾಗಿ ಬೇಕಾದ್ರೆ ರಾಗಿ ಮತ್ತು ಅಕ್ಕಿ ತಗೊಂಡು ಬೇಳೆ ಎಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತಗೊಂಡ್ರೆ ಅವ್ರಿಗೂ ಜೀರ್ಣ ಆಗೋಕ್ಕೆ ಸರಿ ಹೋಗುತ್ತೆ. ಯಾಕಂದರೆ ಅವರು ಅಡ್ಜಸ್ಟ್ ಆಗಬೇಕಲ್ವ. ಹಂಗಾಗಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಳೆ ತಗೊಳ್ಬೇಕು ಅಷ್ಟೇ. 6 months ಆದಮೇಲೆ ಇದೇ ಮೆಷರ್ಮೆಂಟಲ್ಲಿ ತಗೊಳ್ಳಿ. 6 ತಿಂಗಳಿಂದ ಹಿಡಿದು 2 ವರ್ಷದ ಮಕ್ಕಳ ತನಕ ಕೊಡ್ಬೋದು. ತುಂಬ ಆರೋಗ್ಯಕರವಾದ ರಾಗಿ ಸರಿನ ಮನೆಯಲ್ಲೇ ಆರಾಮ್ಸೆ ನಾವೇ ರೆಡಿ ಮಾಡ್ಕೊಳ್ಬೋದು. ಈಗ ನಾನು ಒಂದೊಂದನ್ನೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಕಂಪ್ಲೀಟಾಗಿ ಒಂದು ಪಾತ್ರೆಯಲ್ಲಿ ಇಲ್ಲಾಂದರೆ ಒಂದು ಟಬ್ಬಲ್ಲಿ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಲ್ ಮಾಡಿಸ್ಕೊಂಬರ್ಬೇಕು. ಮಿಲ್ಲಲ್ಲೂ ಅಷ್ಟೇ ಮಕ್ಕಳಿಗೆ ಅಂತ ಹೇಳಿ, ರಾಗಿ ಸರಿಗೆ ಅಂತ ಹೇಳಿ ಅವ್ರ ಹತ್ರ ತುಂಬ ನುಣ್ಣಗೆ ಮಿಲ್ ಮಾಡಿಸ್ಕೊಂಬರ್ಬೇಕು. ಮಿಲ್ ಮಾಡಿಸ್ಕೊಂಬಂದ್ಮೇಲೂ ಈ ಪೌಡ್ರನ್ನೂ ಅಷ್ಟೇ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಜರಡಿ ಹಿಡ್ಕೊಳ್ಬೇಕು. ಜರಡಿ ಹಿಡ್ದಿದ್ದಾದಮೇಲೆ ಬಟ್ಟೆಯಲ್ಲಿ ಇನ್ನೊಂದು ಸಲ ಕಾಟನ್ ಬಟ್ಟೆಯಿಂದನೂ ಜರಡಿ ಹಿಡ್ಕೊಂಡ್ರೆ ರಾಗಿ ಸರಿ ಅನ್ನೋದು ರೆಡಿ ಆಗಿಬಿಡುತ್ತೆ.